ನುಗ್ಗೆ ಎಲ್ಲ ಇನ್ನೇನು ಎಲ್ಲ ಹೂವು ಬಂದಿದೆ ನೋಡಿ ನುಗ್ಗೆ. ಭಾಗ್ಯ PKM 1 PKM 2 ಅಂತೆಲ್ಲ ಮಿಕ್ಸರ್ ಮಾಡಿ ಹಾಕಿದ್ದೇವೆ. ಇದು ಮೇಯ್ನು ನುಗ್ಗೆನೇ ಬರಬೇಕು, ನುಗ್ಗೆ ಸೊಪ್ಪು ಬರಬೇಕು ಅಂತಲ್ಲ, ಭೂಮಿ ನೈಟ್ರೋಜನ್ ಫಿಕ್ಸೇಷನ್ ಆಗಬೇಕು ಅಂತಷ್ಟೇ. ಎಲ್ಲ ಕಸ ಕಡ್ಡಿಗಳೆಲ್ಲ ಹಿಂಗೆ ಬೀಳೋದ್ರಿಂದ ನೋಡಿ ಭೂಮಿಯಲ್ಲಿ ಇದೆಲ್ಲ ನೋಡಿ ಇಷ್ಟೆಲ್ಲ ನಿಮಗೆ ಹ್ಯೂಮಸ್ಸು ಮಲ್ಚಿಂಗು ಈ ರೀತಿ ನೀವು ಹಾಕ್ಬೋದು. ಇದ್ರ ಮೇಲೆ ಬೇಕಾದ್ರೆ ಸ್ವಲ್ಪ ಮಣ್ಣನ್ನು ಬೇಕಾದ್ರೆ ಹಾಕ್ಬೋದು, ಇಲ್ಲ ಹಾಗೆ ಏನು ಇಲ್ಲಿ ನಾವು ಬಿಟ್ಬಿಡ್ಬೋದು. ಇದು ಕಳೆ ಎಲ್ಲ ಚೆನ್ನಾಗಿ ನಿಯಂತ್ರಣ ಬರಲಿಕ್ಕೂ ಇದು ಭಾಳ ಉಪಯೋಗ ಬರ್ತದೆ. ಹಾಗೆ ಈ ಬ್ಲಾಕಲ್ಲಿ ಸುಮಾರು ನಾವು ಒಂದು 2-3 ಎಕರೆಯಷ್ಟು ನಾವೇನು ಮಾಡಿದ್ದೀವಿ, ಪ್ರಫುಲ್ ಚಂದ್ರ ಅವರ ಜಿಗ್ಜಾಗ್ ಮೆಥಡನ್ನು ಇಲ್ಲಿ ಬಳಸ್ಕೊಂಡಿದ್ದೀವಿ. ಹಾಗೆ ರಸ್ತೆ ಪಕ್ಕದಲ್ಲೂ ಇಲ್ಲಿ ತೆಂಗಿನ ಗಿಡ ಇಲ್ಲಿ ಬರುತ್ತೆ, ಅಗಸನೆಲ್ಲ ಸೇಮ್ ಇಲ್ಲಿ ಕಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೇವೆ. ಇದಕ್ಕೆಲ್ಲ ನೆಕ್ಸ್ಟ್ ನಾವು ಜೂನಲ್ಲಿ ಪೆಪ್ಪರನ್ನು ಹಾಕ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಎಲ್ಲ ಕಡೆಯೂ ಈ ಥರ ಡ್ರಮ್ಮನ್ನು ಇಟ್ಟಿದ್ದೀವಿ. ಸುಮಾರು ಈ ತೋಟದಲ್ಲಿ ನಾವು ಒಂದು 100-120 ಡ್ರಮ್ಗಳನ್ನು ಇಲ್ಲಿಟ್ಟಿದ್ದೀವಿ. ಹಾಗೆ ಇಲ್ಲಿ ಜಾಗದಲ್ಲಿ ಏನು ಮಾಡಿದ್ವಿ, ಈ ಮಧ್ಯಭಾಗದಲ್ಲಿ ಒಂದು ಹೊಸ ಪ್ರಯೋಗ ಏನಪ್ಪ ಅಂದರೆ, ಒಂದು ಕಾಫಿ, ಆ ಕಾಫಿ ಪಕ್ಕದ ಒಂದು ಏಲಕ್ಕಿ, ಆಮೇಲೆ ಒಂದು ಕಾಫಿ, ಒಂದು ಏಲಕ್ಕಿ. ಇಲ್ಲಿ ಕಾಫಿಯಿಂದ ಕಾಫಿಗೆ 12 ಅಡಿ, ಏಲಕ್ಕಿಯಿಂದ ಏಲಕ್ಕಿಗೆ 12 ಅಡಿ. ಈ ರೀತಿ ಒಂದೊಂದು ಹೊಸ ಪ್ರಯೋಗ, ಎಲ್ಲವೂ ಹೊಸ ಪ್ರಯೋಗವೇ. ಮತ್ತು ಅದರ ಬುಡಕ್ಕೆ ನಾವು ಸೆಣಬನ್ನು ಉರುಳಿಯನ್ನು ಎಲ್ಲ ಹಾಕ್ಕೊಂಡಿದ್ದೇವೆ. ಇದು ಒಂದೊಂದು ಸಾಲಲ್ಲಿ ಒಂದೊಂದು ಹೊಸ ಒಂದೊಂದು ಪ್ರಯೋಗವನ್ನು ಇಲ್ಲಿ ಮಾಡಿದ್ದೇವೆ. ಈ ಲೈನಲ್ಲಿ ಇದನ್ನು ಹಾಕ್ಕೊಂಡ್ರೆ ನೆಕ್ಸ್ಟು ಈ ಲೈನಲ್ಲಿ ನಾವು ಈ ನುಗ್ಗೆ ಲೈನಲ್ಲಿ ಒಂದು ಕಾಫಿ, ಇನ್ನೊಂದು ಕೊಕ್ಕೋ, ಒಂದು ಕಾಫಿ, ಒಂದು ಕೊಕ್ಕೋ, ಈ ರೀತಿ ನಾವು ಆಲ್ಟರ್ನೇಟ್ ಆಗಿ ಇಲ್ಲೂ ಮಾಡ್ಕೊಂಡು ಇಲ್ಲಿ ಹೋಗಿದ್ವಿ. ಈಗ ಏನಾಗ್ತದೆ, ಇದು ಪಕ್ಕದಲ್ಲಿ ತೆಂಗಿನ ಗಿಡ ಇಲ್ಲಿ ಜಿಗ್ಜಾಗಾಗಿ ಇಲ್ಲಿ ತೆಂಗಿನ ಗಿಡ ಇಲ್ಲಿ ಬರ್ತದೆ. ತೆಂಗಿನ ಗಿಡ ಈ ಥರ ಪೂರ್ವ ಪಶ್ಚಿಮಕ್ಕೆ ಜಿಗ್ಜಾಗಿರ್ತದೆ ಅಲ್ವಾ? ಪೂರ್ವ ಪಶ್ಚಿಮಕ್ಕೆ ಜಿಗ್ಜಾಗು. ಇಲ್ಲಿ ಉತ್ತರ ದಕ್ಷಿಣಕ್ಕೆ ನಿಮಗೆ 30 ಅಡಿ ಗ್ಯಾಪು, 15 ಅಡಿಗೆ ಜಿಗ್ಜಾಗು, ಮತ್ತು 30 ಅಡಿ ಬಿಟ್ಬಿಟ್ಟು ಪುನಃ 15 ಅಡಿಗೆ ಜಿಗ್ಜಾಗು. ಇದು ನಮ್ಮ ತೀರ್ಥಹಳ್ಳಿ ಪ್ರಫುಲ್ ಚಂದ್ರ ಅವರ ಮೆಥಡು. ಅದರಲ್ಲಿ ನಿಮಗೆ ಸುಮಾರು ಒಂದು ಎಕರೆಗೆ 120, 129, 130 ಗಂಟನೂ ಬರ್ತದೆ. ಅದು ಭೂಮಿಯ ಆಕಾರದ ಮೇಲೆ ಡಿಪೆಂಡ್ ಆಗ್ತದೆ. ಯಾರೂ ಕೂಡ 1 ಎಕರೆ ಇಷ್ಟೇ ತೆಂಗಿನ ಗಿಡ ಬರ್ತದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಚೌಕಾಕಾರ ಆಗಿದ್ದು ಒಂದೇ ಒಂದು ಮೆಜರ್ಮೆಂಟಲ್ಲಿದ್ದರೆ ಇಷ್ಟೇ ಗಿಡ ಬರ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬೊಬ್ರದ್ದು ಜಮೀನು ಒಂದೊಂದು ಆಕಾರ ಬೇರೆ ಬೇರೆ ಇರ್ತದೆ. ಒಬ್ರದ್ದು ಉದ್ದ ಜಾಸ್ತಿ ಇರ್ತದೆ, ಕೆಲವ್ರದ್ದು ಅಗಲ ಜಾಸ್ತಿ ಇರ್ತದೆ. ಇನ್ನು ಆಮೇಲೆ ಕೆಲವ್ರದ್ದು ತೋಟದ ಪಕ್ಕದಲ್ಲಿ ಯಾರೋ ಒಬ್ಬರು ತೆಂಗಿನ ಗಿಡ ಹಾಕ್ಬಿಟ್ಟಿರ್ತಾರೆ. ಆಗ ನಾವು ಅದನ್ನು ನಮ್ಮ ಮೆಥಡಲ್ಲಿ ಅಲ್ಲಿ ಚೇಂಜ್ ಮಾಡ್ಕೋಬೇಕು. ಒಬ್ಬರು ಪಕ್ಕದಲ್ಲಿ ಅಡಿಕೆ ಹಾಕಿರ್ತಾರೆ. ಇನ್ನು ಕೆಲವ್ರದ್ದು ಭೂಮಿ ಏರುಪೇರು ಇರ್ತದೆ. ಇದೆಲ್ಲ ಡಿಪೆಂಡ್ ಮಾಡಿಕೊಂಡೇ ನಾವೇನು ಮಾಡಬೇಕು, ಇಷ್ಟೇ ಗಿಡ ಬರ್ತದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಹಾಗೆ ಒಂದೊಂದು ಲೈನಲ್ಲಿ ಇಲ್ಲಿ ಏಲಕ್ಕಿಯನ್ನು ಇಲ್ಲಿ ಪ್ರಯೋಗ ಮಾಡಿದ್ದೇವೆ. ಅದೇ ರೀತಿ ಇದು ಎರಡನೇ ಸ್ಟೆಪ್ಪಲ್ಲೂ ಅಷ್ಟೇ. ಪ್ರತಿ ಸ್ಟೆಪ್ಪಲ್ಲೂ ನಾವು ಇಂಗು ಗುಂಡಿಗಳನ್ನು ಈ ಥರ ಬಸಿಗಾಲುವೆ ಅಂತ ಹೇಳ್ತಾರೆ. ನೀವು ಬಸಿಗಾಲುವೆನ ಮಾಡ್ಕೊಂಡಿವಿ. ಈ ಬಸಿಗಾಲುವೆಯ ಮಧ್ಯದಲ್ಲಿ ಈಗ ಥರ ಲವಂಚ ಹಾಕ್ಕೊಂಡಿದ್ದೀವಿ, ಈ ಥರ ಲವಂಚ. ಆಮೇಲೆ ಅದ್ರ ಮೇಲ್ಭಾಗನೂ ಲವಂಚ. ಹಾಗೇನಾಗ್ತದೆ, ನಿಮಗೆ ಈ ಮಣ್ಣು ಕುಸಿಯೋದಿಲ್ಲ, ಮತ್ತು ಎರಡನೇದು ಈ ಚರಂಡಿ ಬೇಗ ಮಣ್ಣಲ್ಲಿ ಇದು ತುಂಬ್ಕೊಳ್ಳೋದಿಲ್ಲ. ಆಮೇಲೆ ಮಣ್ಣನ್ನು ಹರಿಯಕ್ಕೆ ಬಿಡಲ್ಲ. ಮಣ್ಣನ್ನು ಕುಸಿಯೋದು ಮತ್ತು ಮಣ್ಣು ಸವಡಿಕೆಯನ್ನು ತಪ್ಪಿಸ್ಬೋದು. ಇನ್ನು ನಿಮಗೆ ಲಾವಂಚ ಮುಂದೆ ಹೇಳ್ತಾರಲ್ಲ ಕೆಲವರೆಲ್ಲ, ಬೇರಲ್ಲಿ ದುಡ್ಡು ಇಷ್ಟ ಆಗ್ತದೆ, ಗಿಡದಲ್ಲಿ ದುಡ್ಡು ಇಷ್ಟ ಆಗ್ತದೆ ಅಂತ. ದುಡ್ಡು ಬೇರಲ್ಲಾಗೋದು ಗಿಡದಲ್ಲಾಗೋದು ಅದು ಆಮೇಲೆ. ಮೊದಲು ನಡೋದನ್ನ ಅಭ್ಯಾಸ ಮಾಡಬೇಕು. ನಮ್ಮ ಜನರು ಏನು ಮಾಡ್ತಾರೆ, ರೈತರಿಗೆ ನಾನು ಪ್ರತಿ ಯೂಟ್ಯೂಬ್ ಮಧ್ಯದಲ್ಲಿ ಕೆಲವರು ಹೇಳ್ತಾರೆ, ನೀವು ಯಾವುದೋ ಒಂದು ವಿಷಯವನ್ನು ನೇರವಾಗಿ ಮಾತಾಡಿ ಮಧ್ಯದಲ್ಲಿ ಏನು ಮಿಕ್ಸ್ ಮಾಡಬೇಡಿ ಅಂತಾರೆ. ವಿಧಿ ಇಲ್ಲ, ಮಿಕ್ಸ್ ಮಾಡಲೇಬೇಕು. ಮತ್ತು ಅದು ನೆನಪು ಬಂದಾಗಲೇ ನಿಮ್ಗೆ ಹೇಳೋಕ್ಕಾಗೋದು. ಕೆಲವರು ಕರೆಕ್ಟು ನೀವು ಹೇಳೋದು ಅಂತಾರೆ, ಇನ್ನು ಕೆಲವರು ಇಲ್ಲ ನೀವು ಒಂದೇ ವಿಚಾರವನ್ನು ತಗೊಳ್ಳಿ ಅಂತಾರೆ. ಒಂದೇ ವಿಚಾರವನ್ನು ತಗೊಂಡು ಮಾಡೋಕ್ಕೆ ಸ್ಕೂಲಲ್ಲಿ ಮಾಸ್ಟ್ರು ಬಂದು ಕನ್ನಡ ಪಾಠ ಮಾಡಪ್ಪ ಅಂದರೆ ಬರೀ ಕನ್ನಡ ಪಾಠನೇ ಮಾಡಬೇಕಾಗ್ತದೆ. ವಿಜ್ಞಾನ ಮಾಸ್ಟ್ರು ಬಂದು ನಮ್ಮ ಪ್ರಜ್ವಲ್ ನಗ್ತಾ ಇದ್ದಾರೆ, ಲೆಕ್ಕದ ಮೇಷ್ಟ್ರು ಬಂದು ಲೆಕ್ಕನೇ ಹೇಳಬೇಕು ಅದು. ಆಮೇಲೆ ಸೈನ್ಸ್ ಮಾಸ್ಟ್ರು ಬಂದು ಸೈನ್ಸೇ ಹೇಳಿದ್ರೆ ಸರಿ. ಈ ಸಮಾಜಕ್ಕೆ ವಿಚಾರವನ್ನು ತಿಳಿಸೋದು,
ಆಮೇಲೆ ಕೃಷಿಯ ಬಗ್ಗೆ ಮಾತಾಡೋದು, ಆಮೇಲೆ ಸಮಾಜದ ಬಗ್ಗೆ ಮಾತಾಡುವಾಗ ನಾವು ಎಲ್ಲವನ್ನ ಮಿಕ್ಸ್ ಮಾಡಿ ಹೇಳ್ಬೇಕಾಗ್ತದೆ. ಯಾಕೆಂದರೆ ಇದು ನಿಮಗೆ ಜೀವನದ ಪಾಠ, ಇದು ಬರೀ ಇದು ಕೃಷಿ ಪಾಠ ಒಂದೇ ಅಲ್ಲ. ನಾವು ಮಾತಾಡುವಾಗ ಆಧ್ಯಾತ್ಮಿಕನೂ ಇರ್ತದೆ, ರಾಜಕೀಯನೂ ಇರ್ತದೆ, ಅಭಿವೃದ್ಧಿ ಇರ್ತದೆ, ಆಮೇಲೆ ಅವನತಿ ಇರ್ತದೆ, ಇತಿಹಾಸ ಇರ್ತದೆ, ಆಮೇಲೆ ಆಗು ಹೋಗುಗಳಿರ್ತವೆ, ಕಷ್ಟ ಸುಖಗಳಿರ್ತವೆ, ಎಲ್ಲ ಇರ್ತವೆ. ಅದೆಲ್ಲ ಮಿಕ್ಸ್ ಆಗಿದ್ದಾಗಲೇ ಅದು ಒಂದು ಚಂದ. ಆಮೇಲೆ ಇಲ್ಲಿ ಯಾರನ್ನೋ ಒಬ್ಬರನ್ನೇ ಮೆಚ್ಚಿಸೋಕ್ಕಾಗಿ ಒಂದೇ ವಿಚಾರವನ್ನು ಹೇಳೋದಲ್ಲ, ಎಲ್ಲವನ್ನ ನಿಮಗೆ ಪ್ರಸ್ತುತ ಏನು ಮಾಡಬೇಕು ಅದನ್ನ ನಾವು ಹೇಳಿ ಬಿಟ್ಬಿಡೋಕಷ್ಟೇ. ನಿನ್ನ ಕರ್ತವ್ಯ ಏನು, ನೀನು ಅದನ್ನೇನು ಹೇಳಬೇಕು ಅದನ್ನ ಹೇಳಿ ಬಿಟ್ಬಿಡೋದು. ಪಾಲನೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಮ್ಮಲ್ಲಿ ಒಬ್ರು ಹೇಳ್ತಾಯಿದ್ರು, ಮೇಲ್ಕೋಟೆಗೋ ತಿರುಪತಿಗೋ ಹೋಗ್ತೀವಿ, ಈ ಬುತ್ತಿ ಉಂಡೆ ದುಡ್ಡು ಕೊಟ್ಟು ತಗೊಳ್ತೀರಿ, ನೀವು 2 ಆದರೂ ಬಳ್ಕೊಳ್ಬೋದು, 3 ಆದರೂ ಬಳ್ಕೊಳ್ಬೋದು ಅಂತ. ಗೊತ್ತಾಯ್ತಲ್ಲ, ನಿಮ್ಮದೇ ದುಡ್ಡು, ಈ ಬುತ್ತಿ ತಗೊಳ್ತೀರಿ, ನೀವು 2 ಆದರೂ ಬಳ್ಕೊಬೋದು, 3 ಆದರೂ ಬಳ್ಕೊಬೋದು. ನಾವು ಹೇಳ್ಕೊಂಡು ಹೋಗೋದು ನಮ್ಮ ಕೆಲಸ. ನಾವು ನಿಮಗೆ ಅದನ್ನು ನೀವು ತಗೊಳ್ಳೋದು ಬಿಡೋದು ಅದೆಲ್ಲ ನಿಮಗೆ ವೈಯಕ್ತಿಕವಾಗಿ ಬಿಟ್ಟದಷ್ಟೆ. ಈಗ ರಾವಂಚ ಅದರ ಬಗ್ಗೆ ಒಂದು ದೊಡ್ಡ ಪ್ಯಾಕೇಜ್ ಎಲ್ಲ ನಡೀತಾ ಇದೆ. ನಾವು ಪ್ಯಾಕೇಜ್ ಮಾಡ್ತೀವಿ, ಇಷ್ಟು ಕೊಡ್ತೀವಿ, ನಮ್ಗೆ ಅಷ್ಟು ಕೊಟ್ಬಿಡಿ, ನಾವು ನಿಮಗೆ ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ನಾನು ದಯಮಾಡಿ ಪ್ರತಿಯೊಬ್ಬರಿಗೂ ಹೇಳೋದು, ಮೊದಲಿಂದನೂ ಅದೇ ಹೇಳ್ತಾ ಇರೋದು, ಯಾರು ಬೈ ಬ್ಯಾಕು ಮಾಡ್ತೀವಿ ನಾವು ಅಂತೆಲ್ಲ ಬರ್ತಾರಲ್ಲ, ದಯಮಾಡಿ ನೀವು ಅಂಥವ್ರದ್ದು ಯಾವುದೇ ವಿಚಾರವನ್ನು ಪ್ರೋತ್ಸಾಹಿಸಬೇಡಿ. ಅದು ಯಾವತ್ತೂ ಚೀಟಿಂಗು. ಕಂಪ್ನಿಗಳೆಲ್ಲ ಬಂದು ಚೀಟಿಂಗು, ಎಲ್ಲನೂ ಅಷ್ಟೇ. ನಿಮ್ಮ ಅಗರ್ ವುಡ್ ಹಾಕ್ತೀವಿ, ಗಂಧ ಹಾಕ್ತೀವಿ, ರಕ್ತ ಚಂದನ ಹಾಕ್ತೀವಿ, ಲಾವಂಚ ಹಾಕ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೆಲ್ಲ ಪ್ರಚಾರ ಮಾಡ್ತಾರೆ. ಯಾವುದನ್ನು ಒಪ್ಕೊಳ್ಬೇಡಿ. ಮಾಡಲೇಬೇಕು ಅಂತಿದ್ರೆ ಅದು ಯಾರು ಮಾಡಿದ್ದಾರೆ ಅನ್ನೋ ನೋಡಿ, ಆ ಬೆಳೆದವ್ರದ್ದು ಸಾಧಕ ಬಾಧಕಗಳನ್ನು ತಿಳ್ಕೊಂಡು ಅದರದ್ದೆಲ್ಲ ಮಾರ್ಕೆಟಿಂಗ್ ತಿಳ್ಕೊಂಡು ಮಾಡೋದು ತುಂಬ ಸೂಕ್ತ. ಅದು ಬಿಟ್ಬಿಟ್ಟು ಬ್ಲೈಂಡಾಗಿ ಎಲ್ಲೂ ನಂಬ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ಈಗ ಲಾವಂಚ ನಟ್ಬಿಡಿ ಅಂತ ಹೇಳ್ತಾರೆ, ಅದ್ರದ್ದು ಬೇರೆ ದುಡ್ಡು ಇಷ್ಟ ಆಗ್ತದೆ, ಗಿಡಕ್ಕೆ ಇಷ್ಟು ದುಡ್ಡು ಆಗ್ತದೆ ಅಂತೇಳಿ. ನೀವೇನು ಮಾಡಬೇಕು, ನಡೋದನ್ನು ಕಲಿಬೇಕು. ಈಗ ಎಲ್ಲರೂ ಬಂದು ನಮ್ಮಲ್ಲಿ ತೆಂಗಿನ ಗಿಡ ಇದೆಯಾ ಅಂತ ಕೇಳ್ತಾರೆ. ತೆಂಗಿನ ಗಿಡ ನಾವು ಮಾಡೋಕ್ಕೇನು ವ್ಯಾಪಾರ ಮಾಡ್ತಾಯಿದ್ದೀವ? ನಮಗೆ ಒಂದು ವರ್ಷಕ್ಕೆ ಒಂದು 10,000 ರಿಂದ 15,000 ಗಿಡ ಮಾಡೋಕ್ಕೆ ನಮಗೆ ಸಾಧ್ಯ ಇರುತ್ತೆ ಅಷ್ಟೇ. ನಮ್ಮ ತೋಟದಲ್ಲಿರುವಂಥ ಹಳೆಯ ಗಿಡದಿಂದ ಬೀಜ ತೆಗೆದು ಮಾಡೋಕ್ಕೆ ಒಂದು 10,000 ರಿಂದ 15,000 ಗಿಡಗಳನ್ನ ನಾವು ಮಾಡ್ಬೋದು. ಅದು ಮಾಡೋದಲ್ಲಿಗೆ ನಾವು ಯಾರ್ಯಾರು ನಮ್ಮ ಕೈಯಿಂದ ತೋಟ ಮಾಡಿಸ್ತಾರೆ ಅವರಿಗೆ ಗಿಡ ಮಾಡಿಸ್ಕೊಳ್ಳಿಕ್ಕೆ ಅಂತ ಮಾಡ್ತೀವಿ. ಇನ್ನು ಕೆಲವೊಮ್ಮೆ ಸಂದರ್ಭದಲ್ಲಿ ಯಾರೋ ಬಂದು ಇಂಪಾರ್ಟೆಂಟ್ ಒಂದು 5-10 ಗಿಡ ಕೇಳಿದ್ರೆ ದೇವಸ್ಥಾನಕ್ಕೋ ಅಥವಾ ಸ್ಕೂಲ್ಗೋ ಚರ್ಚ್ಗೋ ಮಸೀದಿಗೆ ಎಲ್ಲೋ ಒಂದು ಕಡೆ ಕೇಳ್ತಾರೆ. ಆವಾಗ ಒಂದು 5-10 ಗಿಡಗಳನ್ನು ನಾವು ಅದನ್ನು ಉಚಿತವಾಗಿ ಕೊಟ್ಬಿಡ್ತೇವೆ. ಈಗ ಎಲ್ಲರೂ ಬಂದು ತೆಂಗಿನ ಗಿಡ ಯಾಕಪ್ಪ ಅಂದರೆ ಏನು ಸರ್ ರೇಟು ಓಹೋ ಅಂತಾರೆ. ಆಗ ಅದೇನು ಟೊಮೆಟೊ ಗಿಡನ 3 ತಿಂಗಳಲ್ಲಿ ಬಂದುಬಿಡ್ತದೆ, 15 ದಿನದಲ್ಲಿ ಬರ್ತದೆ ಅನ್ನೋದಕ್ಕೆ. ಅದಕ್ಕೂ 5 ವರ್ಷ ಟೈಮ್ ತಗೊಳ್ತದೆ. 5 ವರ್ಷದಲ್ಲಿ ಮಾರುಕಟ್ಟೆ ಏನೇನು ಆಗ್ತದೋ ಹೇಳೋಕ್ಕೆ ಬರೋಲ್ಲ. ಅದರಿಂದ ನೀವು ಯಾವುದಕ್ಕೋ ರೇಟ್ ಆಯಿತು ಅನ್ನೋಕೆ ನಮ್ಮ ರೈತರದ್ದು ದೊಡ್ಡ ವೀಕ್ನೆಸ್ ಇದೇನೆ. ಏನು ಮಾಡ್ತಾರೆ ಅವರು, ಯಾರೋ ಒಬ್ಬ ಬೆಳೆದಿದ್ದನ್ನ ಇವರು ಬೆಳೆಯೋಕ್ಕೆ ಹೋಗ್ಬಿಡೋದು. ಆಮೇಲೆ ಯಾರೋ ಸ್ವಲ್ಪ ದುಡ್ಡು ಮಾಡ್ಕೊಂಡ ಅದನ್ನೇ ಮಾಡ್ತಾರೆ. ಅಂದರೆ ರೈತರೇ ಶತ್ರುಗಳು ಈ ವಿಚಾರದಲ್ಲಿ. ಇದು ಸಾವಿರಾರು ವರ್ಷದಿಂದ ಇದೇ ಬಂದಿರೋದು. ಪ್ರತಿ ಊರಲ್ಲಿ ನೋಡಿ ನೀವು, ಯಾರೋ ಒಬ್ಬ ಅರಿಶಿನ ಹಾಕ್ದ ತಗೋ ಇವನು ಅರಿಶಿನ ಹಾಕ್ದ, ಯಾರೋ ಒಬ್ಬ ಕಬ್ಬು ಹಾಕ್ದ ತಗೋ ಇವನು ಕಬ್ಬು ಹಾಕ್ದ. ಈಗ ಯಾವ ಬೆಳೆನ ಎಲ್ಲ ಏನು ಮಾಡೋದು. ಅದಕ್ಕೆ ನಾನು ಹೇಳೋದು, ನಿಮ್ಮ ತೋಟದಲ್ಲಿ ಜಮೀನಿನಲ್ಲಿ ಬೇರೆ ಬೇರೆ ಎಲ್ಲ ರೀತಿಯ ಬೆಳೆಗಳು ಇರಬೇಕು. ಹಾಗೆ ತೆಂಗಿನ ಗಿಡವನ್ನು ಎಲ್ಲರೂ ಡಿಮಾಂಡ್ ಜಾಸ್ತಿ ಮಾಡ್ತಾಯಿದ್ದಾರೆ. ಈಗ ಕೇಳ್ತಾ ಇಲ್ಲ, ಇನ್ನೂ ಕೆಲವರೆಲ್ಲ ಯಾವ ರೇಟ್ಗೋ ಎಲ್ಲೆಲ್ಲೋ ಮಾರ್ತಾಯಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ನೀವು ಸಾಧ್ಯವಾದಷ್ಟು ಎಲ್ಲವನ್ನು ಮುನ್ನೆಚ್ಚರಿಕೆ ಮುಂದೆ ನಟ್ಕೊಳ್ಳೋದು ಒಳ್ಳೆಯದು. ಹಾಗೆ ಇಲ್ಲೊಂದು ಟ್ಯಾಂಕನ್ನು ಇಟ್ಕೊಂಡಿದ್ದೇವೆ. ಈ ಟ್ಯಾಂಕಲ್ಲೂ ಅಷ್ಟೇ ನೀರೆಲ್ಲ ಬಂದು ಈ ಟ್ಯಾಂಕ್ ಬೀಳುತ್ತೆ. ಇದೇ ಟ್ಯಾಂಕಿಂದ ವಾಪಸ್ಸು ಟ್ರಿಪ್ಪಲ್ಲಿ ಹೋಗೋಕ್ಕೂ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ. ಇದೊಂದು ಭಾಗದಲ್ಲಷ್ಟೇ ನೋಡಿ. ಇಲ್ಲಿ ಈಗ ಏಲಕ್ಕಿಯನ್ನು, ಇದು ಏಲಕ್ಕಿ, ಒಂದು ಕಾಫಿ, ಒಂದು ಏಲಕ್ಕಿ, ಒಂದು ಕಾಫಿ ಇಲ್ಲೂ ಆಲ್ಟರ್ನೇಟಾಗಿ ಇಲ್ಲಿ ಹಾಕ್ಕೊಂಡಿದ್ದೇವೆ. ಆಮೇಲೆ ಇಲ್ಲಿ ನಾವು ಈ ಭಾಗದಲ್ಲಿ ಅಡಿಕೆಯನ್ನು ಹಾಕಿದ್ದೇವೆ ನೋಡಿ. ಇದು ಅಡಿಕೆ ಹೀಗೆ ಸಾಲಿನಿಂದ ಸಾಲಿಗೆ 7 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ. ಈ ಅಡಿಕೆಯ 2 ಮಧ್ಯದಲ್ಲಿ ಒಂದು ಕೊಕ್ಕೋ, ಮತ್ತು ಈ ಅಡಿಕೆ ಮಧ್ಯದಲ್ಲಿ ಒಂದು ಕಾಫಿ, ಒಂದು ಕೊಕ್ಕೋ, ಒಂದು ಕಾಫಿ, ಒಂದು ಕೊಕ್ಕೋವನ್ನು ಇಲ್ಲಿ ಆಲ್ಟರ್ನೇಟಾಗಿ ಇಲ್ಲಿ ಹಾಕಿದ್ದೇವೆ. ಇದು ನುಗ್ಗೆ ಸಾಲಲ್ಲಿ. ಇಲ್ಲಿಗೆ ಬಿಸಿಲು ಇರಬೇಕು, ಮತ್ತು ಅವಕ್ಕೆ ಜಾಗನೂ ಅದು ಬೇರೆ ಬೇರೆ ಗಿಡಗಳು ಮಿಕ್ಸ್ ಆಗಬೇಕು ಇಲ್ಲಿ. ಹೀಗೆ ಇಲ್ಲಿ ಅಡಿಕೆ, ಇಲ್ಲೂ ಅಡಿಕೆ, ಈ 2 ಅಡಿಕೆ ಮಧ್ಯದಲ್ಲಿ ಒಂದು ಕಾಫಿ, ಅಲ್ಲಿ ಒಂದು ಕೊಕ್ಕೋ. ಆಮೇಲೆ ಈ ಕಡೆ ಪಕ್ಕದ ಲೈನಲ್ಲಿ ಇಲ್ಲಿ
ಈ ಲೈನಲ್ಲಿ ಒಂದು ಕಾಫಿ, ಒಂದು ಏಲಕ್ಕಿ, ಒಂದು ಕಾಫಿ, ಒಂದು ಏಲಕ್ಕಿ. ಈಗ ಇದು ಪ್ರಯೋಗ ಇಲ್ಲಿ ನಡೀತಾ ಇದೆ. ರೈತರು ಏನು ಮಾಡಿದ್ರು, ಲಾಭ ಎಷ್ಟು ಬಂತು ಅನ್ನೋದಕ್ಕಿಂತ ಪ್ರಯೋಗ ಮಾಡ್ತಾನೆ ಅವ್ರ ತೋಟವನ್ನು ಅವರು ಹಾಗೆ ಡೆವಲಪ್ ಮಾಡ್ಕೊಂಡು ಹೋಗಬೇಕು. ಇಲ್ಲೆಲ್ಲ ಸ್ವಲ್ಪ ಈ ಜಾಗ ನಮಗೆ ತೋಟ ಮಾಡೋಂಥ ಟೈಮ್ನಲ್ಲಿ ಇಲ್ಲಿ ಗಿಡಗಳು ಯಾಕೆ ಸ್ವಲ್ಪ ಚಿಕ್ಕದಾಗಿದೆ ಅಂದರೆ, ಈ ತೋಟ ಮಾಡೋಂಥ ಟೈಮಲ್ಲಿ ಇಲ್ಲಿ ಏನಾಯಿತು, ಉಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗಿ ತುಂಬ ಮಳೆ, ಒಂದು 4-5 ಮಳೆ ಬಂದು ಇಲ್ಲಿ ಉಳೋಕ್ಕೆ ಲೇಟ್ ಆಯಿತು. ಆ ಲೇಟ್ ಆಗಿರೋ ಟೈಮಿಂದ ಏನಾಯಿತು, ಇಲ್ಲಿ ಸ್ವಲ್ಪ ಗಿಡಗಳು ನಾವು ಹಾಕಲಿಕ್ಕೆ ಸ್ವಲ್ಪ ಹಿಂದೆ ಆಯಿತು ಅಷ್ಟೇ, ಲೇಟು. ಭೂಮಿಯನ್ನು ಹದಗೊಳಿಸ್ಕೊಳ್ಳೋಕ್ಕೆ ಟೈಮು ಸಿಕ್ಕಲಿಲ್ಲ. ಅದರಿಂದ ಇದು ಸ್ವಲ್ಪ ನಮಗೆ ಇದು ಲೇಟಾಗಿ ಇದು ಪರಿವರ್ತನೆ ಆಯಿತು. ಮತ್ತು ಇಲ್ಲೆಲ್ಲ ಕಳೆಗಳು ಇವಾಗೆಲ್ಲ ಇನ್ನೇನು ಬೇಸಿಗೆ ಬಂತು ಅಂದಾಗ ನಿಮ್ಗೇನಾಗ್ತದೆ, ಇಷ್ಟು ಕಳೆ ಇರಬೇಕು, ಪೂರ್ತಿ ಕಳೆ ತೆಗೆದುಬಿಡಬಾರ್ದು. ಒಂದು ಇಷ್ಟು ಕಳೆ ಇರಬೇಕು. ಇದೆಲ್ಲ ಮಲ್ಚಿಂಗ್ ಆಗದಂಗೆ ಇಲ್ಲಿರ್ತದೆ. ಮತ್ತು ತುಂಬ ವೀರಾದಿ ವೀರರು, ಸೂರಾದಿ ಸೂರರು ಎಲ್ಲ ಏನು ಮಾಡ್ತಾಯಿದ್ದಾರೆ ಯಾಕಂದರೆ ರೌಂಡ್ ಅಪ್ ತಂದು ಹೊಡೆದ್ಬಿಡೋದು. ರೌಂಡ್ ಅಪ್ ತಂದು ಹೊಡೆದ್ರೆ ಆದಷ್ಟು ಬೇಗ ಅವ್ರ ಅಪ್ಪ ಆಗಿ ಹೋಗ್ಬಿಡ್ತಾರೆ, ಮೇಲೆ ಇರೋಲ್ಲ. ಭೂಮಿ ಮೇಲೆ ಜಾಸ್ತಿ ವರ್ಷ ಯಾರೂ ಬದುಕಲ್ಲ. ಪ್ರಕೃತಿಗೆ ವಿರುದ್ಧವಾಗಿ ಯಾವುದೇ ವಿಜ್ಞಾನಿ, ಯಾವುದೇ ಅಧಿಕಾರಿ, ಯಾವುದೇ ರಾಜಕಾರಣಿ, ಯಾವುದೇ ಒಬ್ಬ ರೈತ ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅವನ ಆಯಸ್ಸು ಕಡಿಮೆ ಆಗಿಬಿಡ್ತದೆ, ಅಥವಾ ಅವನು ರೋಗಿಷ್ಠನಾಗಿ ಅವನ ಹಾಸಿಗೆ ಹಿಡಿದು ಬಿಡ್ತಾನೆ. ಅದರಿಂದ ನಾನು ಹೇಳೋದು, ಪ್ರಕೃತಿಗೆ ವಿರುದ್ಧವಾಗಿ ಯಾರೂ ಕೆಲಸ ಮಾಡಬೇಡಿ. ನಿಮ್ಗೆ ಎಷ್ಟೇ ಹಣ ಬರಲಿ, ಅಥವಾ ನಿಮಗೆ ಎಷ್ಟೇ ಲಾಭ ಇರಲಿ, ಎಷ್ಟೇ ಒತ್ತಡ ಇರಲಿ, ಅದಕ್ಕೆ ನೀವು ಪ್ರಕೃತಿಗೆ ವಿರುದ್ಧವಾಗಿ ದಯಮಾಡಿ ಯಾರೂ ಕೆಲಸ ಮಾಡಬೇಡಿ. ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಮೊಬೈಲು, ಟಿ ವಿ ನೋಡೋದು ಭಾಳ ಕಡಿಮೆ. ಅದು ಕೆಲವೊಮ್ಮೆ ಯಾವುದಾದ್ರೂ ನೋಡುವಾಗ ಅದು ಯಾವುದೋ ಒಂದು ಪೌಡರನ್ನು ತೋರಿಸ್ತಾರೆ, ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದೋಗ್ಬಿಡ್ತದೆ, ಅದೆಲ್ಲ ಮಾಡ್ತಾರೆ. ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ನಿಮ್ಮ ರಾಜಕೀಯ ಪಕ್ಷ, ನಿಮ್ಮ ಅಧಿಕಾರ, ನಿಮ್ಮ ಮನೇಲಿರುವಂಥ ಹಣ ನಿಮ್ಮನ್ನು ರಕ್ಷಣೆ ಮಾಡ್ಬೋದು ಅಂತ ನೀವು ತಿಳ್ಕೊಂಡಿದ್ದೀರಿ? ಖಂಡಿತ ಇಲ್ಲ. ನಿಮ್ಮನ್ನು ರಕ್ಷಣೆ ಮಾಡೋದು ಯಾವುದಪ್ಪ ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ, ಪ್ರಕೃತಿಗೆ ಹಾನಿಯಾಗುವಂಥ ಕೆಲಸವನ್ನು ಯಾರೇ ಮಾಡಿದ್ರೂ ನೀವು ಅದನ್ನು ವಿರೋಧಿಸಬೇಕು. ಈಗ ಶುದ್ಧವಾದ ಗಾಳಿ ಎಲ್ಲರಿಗೂ ಬೇಕು, ಶುದ್ಧವಾದ ನೀರು ಎಲ್ಲರಿಗೂ ಬೇಕು, ಶುದ್ಧವಾದ ಭೂಮಿ ಎಲ್ಲರಿಗೂ ಬೇಕು, ಶುದ್ಧವಾದ ಆಹಾರ ಎಲ್ಲರಿಗೂ ಬೇಕು. ಈ ನೀರು, ಗಾಳಿ, ಆಹಾರ, ಪ್ರಕೃತಿಯ ಬಗ್ಗೆ ಯಾರೂ ಜೂಜಾಡಕ್ಕೆ ಹೋಗಬೇಡಿ. ಈ ಥರ ನೀವು ಜೂಜಾಡಿದ್ರೆ ಕೆಲವರು ಮಾಡುವ ತಪ್ಪಿಗಾಗಿ ಎಲ್ಲರೂ ಅನುಭವಿಸ್ಬೇಕಾಗ್ತದೆ ಕಷ್ಟವನ್ನು. ಕೆಲವರು ಮಾಡುವ ತಪ್ಪಿಗಾಗಿ ಎಲ್ಲರೂ ಅನುಭವಿಸ್ಬೇಕಾಗ್ತದೆ. ಅದರಿಂದ ಈ ತಪ್ಪುಗಳನ್ನು ಯಾರು ಮಾಡ್ತಾರೋ ಅವರು ನಿಮ್ಮ ತಂದೆ ಆಗಿದ್ರು, ಅಥವಾ ನಿಮ್ಮ ರಾಜಕೀಯ ಪಕ್ಷದ ನಿಮ್ಮ ಗುರುವೇನೇ ಆಗಿದ್ರು, ಅವ್ರನ್ನ ನೀವು ಖಂಡಿತವಾಗಿ ವಿರೋಧಿಸಲೇಬೇಕು, ಎಚ್ಚರಿಸಲೇಬೇಕು. ಇಲ್ಲದಿದ್ದರೆ ಈ ಮನುಕುಲಕ್ಕೆ ಬೇಕಾದಂಥ ನೀರು, ಗಾಳಿ, ಭೂಮಿಯನ್ನು ನಾಶ ಮಾಡಿ, ಪ್ರಕೃತಿಯನ್ನು ಪೂರ್ತಿ ನಾಶ ಮಾಡಿದ ಮೇಲೆ ನಾವು ಅವರಿಗೆ ಪುನಃ ಜೈಕಾರ ಹಾಕ್ಕೊಂಡು ಅವರ ಹಿಂಬಾಲಕರಾಗಿದ್ದರೆ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಯಾವುದೂ ಇಲ್ಲ. ಈಗ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಶ್ರೀಮಂತರ ಆಸ್ಪತ್ರೆಗಳು, ಶ್ರೀಮಂತರ ಶಾಲೆಗಳು ಜಾಸ್ತಿ ಆಗ್ತಾಯಿದೆ. ಓದಿ ಪದವಿ ಪಡೆದು ಹೊರಗಡೆ ಬಂದಿರೋ ಹುಡುಗರಿಗೆ ಉದ್ಯೋಗ ಇಲ್ಲ. ಕರ್ನಾಟಕ, ಭಾರತ ದೇಶ ಶಾಂತಿ ಪ್ರಿಯ ದೇಶ, ಶಾಂತಿಲಿರಲಿ, ಎಲ್ಲರೂ ಇರಲಿ. ಆದರೆ ಅವ್ರಿಗೊಂದು ತಾಳ್ಮೆ ಇದೆ. ಆ ತಾಳ್ಮೆಯನ್ನು ದಯಮಾಡಿ ಯಾರು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ, ಎಚ್ಚರ ವಹಿಸ್ಕೊಳ್ಳಿ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆ ಎರಡೂ ಉಳಿಬೇಕು. ಸರ್ಕಾರಿ ಆಸ್ಪತ್ರೆ ಉಳಿದ್ರೆ ಬಡವರೆಲ್ಲರಿಗೂ ಸೌಲಭ್ಯಗಳು ಸಿಗ್ತವೆ, ಅದಕ್ಕಿರೋಂಥ ವ್ಯವಸ್ಥೆಯನ್ನು ಮಾಡಬೇಕು. ಶಾಲೆಗಳು ಅಷ್ಟೇ, ಸರ್ಕಾರಿ ಶಾಲೆಗಳಿದ್ದರೆ ಬಡವರ ಮಕ್ಕಳಿಗೆ ವಿದ್ಯೆ ಸಿಕ್ಕೋದೇ ಸರ್ಕಾರಿ ಶಾಲೆಯಲ್ಲಿ. ಇವತ್ತಿನ ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನ ಓದ್ಸೋಕ್ಕಾಗುತ್ತಾ? ಎಲ್ಲಿ ಓದ್ಸೋಕ್ಕಾಗುತ್ತೆ? ಅದಕ್ಕೆ ಕೊಡೋ ಫೀಸ್ ಕೊಡೋಕ್ಕಾಗುತ್ತಾ? ಮತ್ತು ಕೆಲವೆಲ್ಲ ತುಂಬ ಜನ ನಮಗೆ ಸ್ನೇಹಿತರಿದ್ದಾರೆ, ಖಾಸಗಿ ಶಾಲೆ ನಡೆಸೋರು ನಮಗೆ ತುಂಬ ಜನ ಇದ್ದಾರೆ. ಕೆಲವು ಕಡೆ ಎಲ್ಲ ಅವರು ಯಾವುದಾದ್ರು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನ ಕೊಡ್ತಾರೆ. ಕೊಡುವಾಗ ಇಂಥ ವಿಚಾರಗಳನ್ನೇ ಮಾತಾಡಬೇಕು, ಇಂಥ ವಿಚಾರಗಳನ್ನೇ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅಂಥ ಜಾಗಕ್ಕೆ ನಾವು ಹೋಗೋದೇ ಇಲ್ಲ. ನಮಗೆ ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಏನಾದರೂ ವ್ಯತ್ಯಾಸಗಳಿದ್ದರೆ ನಾವು ಯಾವ ಜಾಗದಲ್ಲೂ ಮಾತಾಡೋಕ್ಕೆ ಸಾಧ್ಯ ಆದರೆ ಮಾತ್ರ ಅಂಥ ವೇದಿಕೆಗೆ ಹೋಗೋದು. ಕೆಲವರು ಕರೆದು ಇಲ್ಲ ಇದ್ರ ಬಗ್ಗೆ ಹೇಳಬೇಡಿ, ಅದ್ರ ಬಗ್ಗೆ ಹೇಳಬೇಡಿ ಅಂದರೆ ಅಂಥ ಕಾರ್ಯಕ್ರಮಕ್ಕೆ ನಾವು ಹೋಗೋದೇ ಇಲ್ಲ. ಅದು ನಮಗೆ ಅದು ಅವಶ್ಯಕತೆಯೂ ಇರೋಲ್ಲ. ಈಗ ಈ ಸೈಡಲ್ಲಿ ನೋಡಿ, ಈ ಥರ ಎಲ್ಲ ಇಲ್ಲಿ ಡಮ್ಮನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಒಂದು ರಸ್ತೆಯನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಇಲ್ಲಿಗೆ ಬಂದಾಗ ಇಲ್ಲೊಂದು ಭಾಗ ಸ್ವಲ್ಪ ಇದು ಒಳಭಾಗಕ್ಕೆ ಹೋಗ್ತದೆ. ಇದೊಂದು ಪೀಸು.
ಇಲ್ಲಿ ನಾವು ಸೇಮ್ ಇಲ್ಲೂ ತೆಂಗಿನ ಗಿಡವನ್ನು ಬೇರೆ ಮೆಥಡಲ್ಲಿ ರಸ್ತೆ ಪಕ್ಕದಲ್ಲೇ ಹಾಕಿದ್ದೀವಿ. ಇಲ್ಲಿ ಆ ಕಡೆಯಲ್ಲಿ ಬೇಲಿ ಬರುತ್ತೆ, ಅಲ್ಲೆಲ್ಲ ನೋಡಿ ಜಟ್ರೋಪ ಎಷ್ಟು ಸ್ಲೋ ಆಗಿ ಬರ್ತಾಯಿದೆ ಇನ್ನು.